ಹಿಮನಡೆ ನ್ಯೂಸ್ ಕನ್ನಡಗೆ ಸ್ವಾಗತ. ಲಿಂಗಸ್ಕೂರಿನಲ್ಲಿ ಒಳ ಮೀಸಲಾತಿ ಹೋರಾಟ ಸಮಿತಿಯ ವತಿಯಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಪಾಮಯ್ಯ ಮುರಾರಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟದ ಬಗ್ಗೆ ಎಚ್ಚರಿಕೆ ನೀಡಿದರು. ಇದೇ ಸಂದರ್ಭದಲ್ಲಿ ಎಚ್.ಪಿ. ಮುರಾರಿ ಹಾಗೂ ಪಾಮಯ್ಯ ಮುರಾರಿ, ಮೋಹನ್ ಗೋಸಳೆ, ಆಂಜನೇಯ ಭಂಡಾರಿ, ಪರಶುರಾಮ್ ತಂಬಾವಿ ಹಾಗೂ ವಿಜಯ್ ಕುಮಾರ್ ಸೇರಿದಂತೆ ಮಹಿಳೆಯರು ಕೂಡ ಭಾಗಿಯಾಗಿದ್ದರು. ವರದಿ ವಿಶ್ವನಾಥ್ ನಾಯ್ಡು, ಲಿಂಗಸ್ಗೂರು. ಮನವಿಯ ಉದ್ದೇಶ ಇಷ್ಟೇ. ಇವತ್ತೇನು ಕರ್ನಾಟಕ ಸರ್ಕಾರ ಚುನಾವಣೆಯ ಪೂರ್ವದಲ್ಲಿ ತನ್ನ ಪ್ರಣಾಳಿಕೆಯಲ್ಲಿ ಚುನಾವಣಾ ಪ್ರಣಾಳಿಕೆಯಲ್ಲಿ ಘೋಷಿಸಿದಂತೆ ಇವತ್ತು ಒಳ ಮೀಸಲಾತಿಯನ್ನು ಜಾರಿಗೆ ತರುವಂತ ಭರವಸೆಯನ್ನು ಕೊಟ್ಟಿದ್ರು. ಆ ಭರವಸೆಯನ್ನ ಇವತ್ತು ಈಡೇರಿಸಿದ್ದೇವೆ ಅಂತ ಹೇಳ್ಬಿಟ್ಟು ಏನು 50% ಮೀಸಲಾತಿ ಇತ್ತು, ಇಂದ ಬಿಜೆಪಿ ಸರ್ಕಾರದಲ್ಲಿ ಅದನ್ನ 15 ಇದ್ದದನ್ನ 17, 3 ಇದ್ದದನ್ನ ಪರಿಶಿಷ್ಟ ಪಂಗಡಗಳಿಗೆ 4, ಈ 6% ಏರಿಸಿ 56% ರಿಸರ್ವೇಶನ್ ಜಾರಿಗೆ ಒತ್ತಾಯ ಮಾಡಿದೆ. ಮತ್ತೆ ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಈ 50% ಮೀಸಲಾತಿಯನ್ನು ಒಪ್ಪಿಕೊಂಡು ಮಾದಿಗ ಸಂಬಂಧಿತ ಜಾತಿಗಳಿಗೆ 6%, ಚಲವಾದಿ ಸಂಬಂಧಿತ ಜಾತಿಗಳಿಗೆ 6%, ಬೋವಿ, ಕೊರಮ, ಕೊರಚ ಮತ್ತು ಅಲೆಮನೆ ಜನಾಂಗಕ್ಕೆ 5% ಅಂತ ಹೇಳಿ ನಿಗದಿಗೊಳಿಸಿ ಇವತ್ತು ಜಾರಿಗೆ ಮಾಡೋದಕ್ಕೆ ಕ್ಯಾಬಿನೆಟ್ ನಲ್ಲಿ ಅಪ್ರೂವಲ್ ಕೊಟ್ಟಿತ್ತು. ಇನ್ನೇನು ಎಲ್ಲರೂ ಕೂಡ ಸಿಹಿ ಹಂಚಿ ಇವತ್ತು ನಿರುದ್ಯೋಗ ಯುವಕರು, ಮೆಡಿಕಲ್ ಇಂಜಿನಿಯರಿಂಗ್ ವಿದ್ಯಾರ್ಥಿನಿಯರು ಎಲ್ಲರೂ ಕೂಡ ಖುಷಿ ಪಟ್ಟರು. ಇನ್ನೇನು ನಮಗೆ ಬಾಯಿಗೆ ತುತ್ತು ಬಂದಿದೆ, ಇನ್ನೇನು ನುಂಗಬೇಕಂತ ಕೊನೆಯ ಗಳಿಗೆಯಲ್ಲಿ ಯಾರೋ ಕೆಲವರು ಈ ರಿಸರ್ವೇಶನ್ 50%ಗಿಂತ ಸುಪ್ರೀಂ ಕೋರ್ಟ್ ಆದೇಶ ಇದೆ, ಇದನ್ನ ಹೆಚ್ಚಿಗಾಗಿದೆ, ಇದನ್ನು ಮೀರಬಾರದು ಅಂತ ಹೇಳ್ಬಿಟ್ಟು ಸ್ಟೇ ತಂದ್ರು. ಆದ್ರೆ ಇಲ್ಲಿಯ ಕೆಲವು ಸಾಮಾನ್ಯ ಮತ್ತು ಇತರೆ